ಹೊಸ ಬೆಳಗು ಅನೇಕ ಕೆಲಸಗಳ ಬೆಳಕಾಗಿದೆ. ಇದು ಯಾರನ್ನು ಸಂತೈಸುವ ಬೆಳಗು, ಯಾರದ್ದು ಸಂಪಾದನೆ, ಇನ್ಯಾರದ್ದು ಅಪಹಾಸ್ಯ. ಈಗ ಝಾನ್ಸಿಯ ಈ ಮನೆಯನ್ನೇ ನೋಡಿ. ಇಲ್ಲಿ ಒಂದು ಕನಸಿದೆ. ಝಾನ್ಸಿಯನ್ನು ಝಾನ್ಸಿ ರಾಣಿಯೊಂದಿಗೆ ಗುರುತಿಸುವುದರ ಜೊತೆಗೆ ಮನೋಜ್ ಕುಮಾರ್ ಹೆಸರಿನಿಂದಲೂ ಗುರುತಿಸಬೇಕು ಎಂಬುದು. ಇವರು ಮನೋಜ್ ಕುಮಾರ್. ಅವರ ಪೂಜ್ಯ ತಂದೆಯವರು ಮುಂದೊಂದು ದಿನ ಮಗನಿಗೆ ದೊಡ್ಡ ಹೆಸರು ಬರುತ್ತದೆ ಎಂದು ಆಶಿಸಿದ್ದರು. ಆದರೆ ಅವರು ಮನೋಜನ ಉದಯಿಸುವ ಸೂರ್ಯನನ್ನು ನೋಡದೆ ಅಸ್ತಮಿಸಿದರು. ಆದರೆ ಕನಸಿನ್ನು ಜೀವಂತವಾಗಿದೆ. ಪ್ರಗತಿಯ ಏಣಿಯಾಗಿ ಮನೋಜ್ ಕುಮಾರ್ ಹ್ಯಾಂಡ್ಲೂಮಿನಿಂದ ಪ್ರಾರಂಭಿಸ ಬಯಸಿದ್ದರು. ಆದರೆ ಇದು 1000-2000 ಮಾತಲ್ಲ. ಕಷ್ಟವೆಂದರೆ ಮಗ ದೊಡ್ಡ ಕೆಲಸ ಮಾಡದಿದ್ದರೆ ದೊಡ್ಡ ಹೆಸರು ಗಳಿಸುವುದು ಹೇಗೆ? ಕಾಶ್ಮೀರದ ಶರೀಫರ ಕಥೆಯು ಇದೇ ರೀತಿ ಇದೆ. ಕಂಬಳಿ ಮತ್ತು ರತ್ನಗಂಬಳಿಗಳನ್ನು ನೇಯುವ, ಅದರಲ್ಲಿ ಸುಂದರವಾದ ವಿನ್ಯಾಸಗಳನ್ನು ಮಾಡುವ ಕೌಶಲ್ಯವನ್ನು ಶರೀಫಾ ಹೊಂದಿದ್ದಾರೆ. ಕಲ್ಪನೆಗೆ ಕಾರ್ಖಾನೆ ನೀಡುವುದು ಕಷ್ಟದ ಕೆಲಸ. ಇದಕ್ಕೆ ಹಣ ಬೇಕು. ಈಗ ಶರೀಫಾ ತಮ್ಮ ಕೌಶಲ್ಯದಿಂದ ಗಳಿಸುವ ಹಣದಿಂದ ಒಂದೋ ಮನೆ ನಡೆಸಬೇಕು ಅಥವಾ ಕಾರ್ಖಾನೆ ನಡೆಸಬೇಕು. ಈ ಅಸಹಾಯಕತೆ ವರ್ಷಗಳಿಂದ ಅವರ ಹತಾಶೆಗೆ ಕಾರಣವಾಗಿತ್ತು. ಪಟಿಯಾಲದ ಸಂಜಯ್ ಠಾಕೂರ್ ಅದ್ಭುತ ಕೌಶಲ್ಯ ಹೊಂದಿದ್ದರು. ಕೌಶಲ್ಯದ ಬಲದಿಂದ ಸಂಜಯ್ ಡೈ ಮೇಕಿಂಗ್ ಮಷಿನ್ ತಯಾರಿಕೆಯಲ್ಲಿ ನುರಿತ ಕೆಲಸಗಾರರಾಗಿದ್ದರು. ಮಷಿನ್ಗಳ ಪಾರ್ಟ್ಸ್ ಕೇವಲ ಡೈ ಮಷಿನ್ ತಯಾರಿಸುವುದಷ್ಟೇ ಅಲ್ಲ, ಬದಲಾಗಿ ಮಷಿನ್ ಅತ್ಯಂತ ಸಂಕೀರ್ಣ ಸಮಸ್ಯೆಗಳನ್ನು ಒಂದು ಚಿಟಿಕೆಯಲ್ಲಿ ಸರಿಪಡಿಸುವ ಕೌಶಲ್ಯ ಕೂಡ ಹೊಂದಿದ್ದರು. ಆದರೆ ಉದ್ಯೋಗ ಅಂದರೆ ಉದ್ಯೋಗ. ಸ್ವಂತ ದೊಡ್ಡ ವ್ಯವಹಾರ ಮಾಡುವುದು ಎಂದರೆ ಲಕ್ಷಾಂತರ ಬಂಡವಾಳ ಬೇಕು. ದೇಶದಲ್ಲಿ ಅವರಂತೆ ಅನೇಕ ಜನರು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸ ಬಯಸಿದ್ದರು. ಆದರೆ ಈ ಬಯಕೆಯ ಹಾದಿಯಲ್ಲಿ ಒಂದು ಅಡೆತಡೆ ಇತ್ತು. ಅದೇನೆಂದರೆ ಹೂಡಿಕೆಗೆ ಬೇಕಾದ ಹಣ. ಓ ಅಣ್ಣ, ನಿಮ್ಮ ಯೋಜನೆಯನ್ನು ನಿಜವಾಗಿಸುವುದಕ್ಕಾಗಿ ತರಲಾಗಿದೆ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ. ಭಾರತ ಸರ್ಕಾರದ ಸೂಕ್ಷ್ಮ, ಲಘು ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದಿಂದ ನಿರ್ವಹಿಸಲ್ಪಡುವ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಅನುಷ್ಠಾನಗೊಳಿಸಿದ ಈ ಯೋಜನೆಯು ಯುವಜನರಲ್ಲಿ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂದರೆ ನೀವು ಗ್ರಾಮೀಣ, ಕಸಬಾ ಅಥವಾ ನಗರ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಉದ್ಯಮವನ್ನು ಪ್ರಾರಂಭಿಸಿ ನಿಮ್ಮ ಜೀವನೋಪಾಯಕ್ಕಾಗಿ ಒಂದು ಸಾಧನ ರೂಪಿಸಬಹುದು. ಮಾತ್ರವಲ್ಲದೆ ಇತರ ಜನರನ್ನು ತೊಡಗಿಸಿ ಅವರ ಜೀವನೋಪಾಯವನ್ನು ಸಹ ಸುಧಾರಿಸಬಹುದು. ಈ ಯೋಜನೆಯಡಿ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಉದ್ದಿಮೆ ಸ್ಥಾಪಿಸಲು 50 ಲಕ್ಷ ರೂಪಾಯಿಗಳವರೆಗೆ ಮತ್ತು ಸೇವಾ ವಲಯಗಳಾದ ಟೂರ್ ಅಂಡ್ ಟ್ರಾವೆಲ್ಸ್, ಗ್ರಾಫಿಕ್ ಡಿಸೈನಿಂಗ್, ರೆಸ್ಟೋರೆಂಟ್ ಮುಂತಾದವುಗಳಿಗೆ ಸಂಬಂಧಿಸಿದ ಹೊಸ ವ್ಯವಹಾರಕ್ಕಾಗಿ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸಿಗುತ್ತದೆ. ಇದರಲ್ಲಿ ಯೋಜನೆಯ ಒಟ್ಟು ವೆಚ್ಚದ ಮೇಲೆ 35% ಸಹಾಯಧನ ಲಭ್ಯವಿದೆ. ಒಟ್ಟು ಮೊತ್ತದ ಕೇವಲ 5-10% ಹೂಡಿಕೆ ಮಾಡಬೇಕು. ಉದಾಹರಣೆಗೆ 10 ಲಕ್ಷ ವೆಚ್ಚದ ಯೋಜನೆಗೆ ನೀವು ನಿಮ್ಮ ಶ್ರೇಣಿಗೆ ಅನುಗುಣವಾಗಿ ಕೇವಲ 50,000 ಅಥವಾ 1 ಲಕ್ಷ ರೂಪಾಯಿಗಳ ಬಂಡವಾಳ ಹೂಡಿಕೆ ಮಾಡಿದರಾಯಿತು. ಉಳಿದ ಮೊತ್ತ ಬ್ಯಾಂಕಿನಿಂದ ಸಾಲದ ರೂಪದಲ್ಲಿ ಸಿಗುತ್ತದೆ. ಇದರಲ್ಲಿ ನಿಮ್ಮ ವರ್ಗ ಮತ್ತು ಘಟಕದ ಸ್ಥಳವನ್ನು ಅವಲಂಬಿಸಿ ಗರಿಷ್ಠ 3,50,000 ರೂಪಾಯಿಗಳವರೆಗೆ ಸಬ್ಸಿಡಿಯೊಂದಿಗೆ ಬ್ಯಾಂಕಿನಿಂದ ಸಾಲದ ರೂಪದಲ್ಲಿ ಲಭ್ಯವಿರುತ್ತದೆ. ಇದಲ್ಲದೆ ಪಿಎಂಇಜಿಪಿ, ಆರ್ಇಜಿಪಿ ಮತ್ತು ಮುದ್ರಾ ಅಡಿಯಲ್ಲಿ ನೆರವು ಪಡೆದ ಘಟಕಗಳ ಉತ್ಪಾದಕತೆ ಮತ್ತು ಗುಣಮಟ್ಟ ಹೆಚ್ಚಿಸಲು 1 ಕೋಟಿ ರೂಪಾಯಿಗಳವರೆಗೆ ಎರಡನೇ ಆರ್ಥಿಕ ಸಹಾಯಕ್ಕೆ ಅವಕಾಶವಿದೆ. ಇದರಲ್ಲಿ 15% ಸಬ್ಸಿಡಿ ಲಭ್ಯವಿದೆ. ಯಾಕೆ ಅದ್ಭುತವಾಗಿದೆಯಲ್ಲ? ಭಾರತ ಸರ್ಕಾರದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಯೋಜನೆಯಡಿ ಹಣಕಾಸು ವರ್ಷ 2021-22ರವರೆಗೆ 19,148 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಸುಮಾರು 7,84,000 ಘಟಕಗಳನ್ನು ಸ್ಥಾಪಿಸಲಾಗಿದೆ ಮತ್ತು 64 ಲಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಯಿತು. ಇಂದು ಈ ಗುರಿಯನ್ನು ಸಾಧಿಸಲಾಗಿದೆ. ಮನೋಜ್ ಕುಮಾರ್ಗೆ 9,47,368 ರೂಪಾಯಿಗಳ ಹಣಕಾಸು ಸಹಾಯ ಸಿಕ್ಕಿದೆ. ಅದರ ಮೂಲಕ ಅವರು 3 ಕೈಮಗ್ಗಗಳನ್ನು ಸ್ಥಾಪಿಸಿದರು ಮತ್ತು ವ್ಯಾಪಾರ ಪ್ರಾರಂಭವಾಯಿತು. ಕೆಲಸ ಹೆಚ್ಚಾಯಿತು ಮತ್ತು ಜನರು ಸೇರಿಕೊಳ್ಳತೊಡಗಿದರು. ಇಂದು
ಅನೇಕ ಜನರು ಮನೋಜ್ ಕುಮಾರ್ ಅವರನ್ನು ಸೇರಿಕೊಂಡಿದ್ದಾರೆ ಮತ್ತು ಮನೋಜ್ ಅವರ ಆದಾಯಕ್ಕೆ ಏಕೈಕ ಮೂಲವಾಗಿದ್ದಾರೆ. ಅಂದರೆ ಮನೋಜ್ ಝಾನ್ಸಿ ಹೆಸರನ್ನು ಬೆಳಗಿಸಿದ್ದಾರೆ. ಶರೀಫರ ಕನಸಿಗೂ ರೆಕ್ಕೆ ಪುಕ್ಕ ಬಂತು. ತಮ್ಮ ಸಣ್ಣದಾದ ಕಂಬಳಿ ಕಾರ್ಪೆಟ್ ವ್ಯವಹಾರವನ್ನು ನಡೆಸುತ್ತಿರುವ ಶರೀಫಾ ಇಂದು 5 ಜನರನ್ನು ತಮ್ಮೊಂದಿಗೆ ಸೇರಿಸುವ ಮೂಲಕ ಕಾಶ್ಮೀರದ ಇತರರಿಗೆ ಮಾದರಿಯಾಗಿದ್ದಾರೆ. ಈ ಸರ್ಕಾರದ ಯೋಜನೆಯಡಿ ಶರೀಫಾ ಅವರಿಗೆ ಕಂಬಳಿ ಮತ್ತು ರತ್ನಗಂಬಳಿಗಳನ್ನು ನೇಯಲು ಸಂಬಂಧಿಸಿದ ಅವರ ಯೋಜನೆಗೆ 5 ಲಕ್ಷ ರೂಪಾಯಿ ನೀಡಲಾಗಿದೆ. ಇಂದು ಶರೀಫಾರು ತಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಸಂಜಯ್ ಠಾಕೂರ್ ಅವರ ಜೀವನದಲ್ಲಿ ಪ್ರಗತಿಯು ಇದೇ ರೀತಿಯಲ್ಲಿ ರೂಪುಗೊಂಡಿತು. ಕೌಶಲ್ಯ ಅವರಲ್ಲಿತ್ತು, ಬೇಕಾಗಿರುವುದು ಆರ್ಥಿಕ ಸಹಾಯ ಮಾತ್ರ. ಮಷೀನ್ಗಳಿಗಾಗಿ ಪ್ಲಾಸ್ಟಿಕ್ ಕವರ್ಗಳ ಬೇಡಿಕೆ ದೇಶದಾದ್ಯಂತ ಇರುತ್ತದೆ. ಅಂದರೆ 2 ಶಿಫ್ಟ್ಗಳಲ್ಲಿ 24 ಗಂಟೆ ಕೆಲಸ ಮಾಡುವ ಅಗತ್ಯವಿದೆ. ಉತ್ಪಾದನೆ ಮತ್ತು ಮಾರಾಟ ಏಕಕಾಲದಲ್ಲಿ ನಡೆಯುವ ಪ್ರಕ್ರಿಯೆ. ಎಲ್ಲವೂ ಇತ್ಯರ್ಥವಾಯಿತು. ಸಂಜಯ್ ಅವರ ಸಂಕಲ್ಪ ಸಿದ್ಧಿಸಿತು ಮತ್ತು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ 18 ಲಕ್ಷ ರೂಪಾಯಿ ಸಿಕ್ಕಿತು. ಅವರಿಗೆ ಇನ್ನೇನು ಬೇಕು? ಎಳೆಯ ಗಿಡ ಬೃಹತ್ತಾಗಿ ಬೆಳೆಯತೊಡಗಿತು. ಪಟಿಯಾಲ ಭೂಮಿಯಲ್ಲಿ ಈಗ ಸಂಜಯ್ ಠಾಕೂರ್ ಅವರ ಕಾರ್ಖಾನೆ ಕೂಡ ಇತ್ತು. ತಮ್ಮ ಸಾಮರ್ಥ್ಯ, ಸಮರ್ಪಣೆ ಮತ್ತು ತಮ್ಮ ತಂಡದ ಸಹಾಯದಿಂದ ಸಂಜಯ್ ಠಾಕೂರ್ ಇಂದು 4 ಡೈ ಮಷೀನ್ನ ಮಾಲೀಕರು. ಪ್ಲಾಸ್ಟಿಕ್ ಇಂಜೆಕ್ಷನ್ ಮೌಲ್ಡಿಂಗ್ ಯೂನಿಟ್ನ ಕಲ್ಪನೆಯು ಫಲಪ್ರದವಾಯಿತು. ಈಗ ಸಂಜಯ್ ಅವರಿಗೆ ಬಿಡು ಸಿಗುವುದೇ ಸ್ವಲ್ಪ ಕಷ್ಟವಾಗಿದೆ. ಕೇವಲ ಒಬ್ಬ ಉದ್ಯೋಗಿಯಿಂದ ಉದ್ಯಮಿಯಾಗುವ ಪ್ರಯಾಣವನ್ನು ಸುಲಭಗೊಳಿಸಿದೆ ಭಾರತ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ. ನಮ್ಮ ದೇಶದಲ್ಲಿ ಅವರಂತಹ ಲಕ್ಷಾಂತರ ಜನರು ಯೋಜನೆಯನ್ನು ಸ್ವತಃ ಸೇರುವ ಮೂಲಕ ಮುಂದುವರಿಯುತ್ತಿದ್ದಾರೆ. ಮಾತ್ರವಲ್ಲ, ತಮ್ಮ ಜೊತೆಗೆ ಇತರರನ್ನು ಸೇರಿಸಿ ಅವರನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದೇಶವು ಮುಂದೆ ಸಾಗುತ್ತಿದೆ, ಸ್ವಾವಲಂಬಿಯಾಗುತ್ತಿದೆ. ಈಗ ನಾವು ಈ ಯೋಜನೆಯಡಿ ಯಾರು ಸಾಲವನ್ನು ಪಡೆಯಬಹುದು ಎಂಬುದರ ಬಗ್ಗೆ ಹೇಳುವುದಾದರೆ, ಅದಕ್ಕೆ ಬೇಕಾದ ಅರ್ಹತೆಗಳು: ವಯಸ್ಸು 18 ವರ್ಷಗಳಿಗಿಂತ ಹೆಚ್ಚಿರಬೇಕು. ನೆರವಿಗಾಗಿ ಯಾವುದೇ ಆದಾಯದ ಮಿತಿ ಇರುವುದಿಲ್ಲ. ಉತ್ಪಾದನೆಯಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಮತ್ತು ವ್ಯಾಪಾರ ಅಥವಾ ಸೇವಾ ವಲಯದಲ್ಲಿ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವೆಚ್ಚದ ಯೋಜನೆಯನ್ನು ಸ್ಥಾಪಿಸಲು ಫಲಾನುಭವಿಗಳು ಕನಿಷ್ಠ 8ನೇ ತರಗತಿಯ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಹೊಸ ಯೋಜನೆಗೆ ಮಾತ್ರ ಈ ಯೋಜನೆಯಡಿ ನೆರವು ಲಭ್ಯವಿದೆ. ಹೊಸ ವ್ಯವಹಾರದ ಬಜೆಟ್ ಏನೇ ಇರಲಿ, ನೀವು ಅದರಲ್ಲಿ ಗರಿಷ್ಠ 10% ಮಾತ್ರ ತೊಡಗಿಸಬೇಕು. ಉಳಿದ ಸಬ್ಸಿಡಿ ಮತ್ತು ಸಾಲವನ್ನು ಸರ್ಕಾರವು ನೀಡುತ್ತದೆ. ಆದ್ದರಿಂದ ಧೈರ್ಯವಾಗಿ ನಿಮ್ಮ ಉದ್ಯಮ ಅಥವಾ ಸೇವೆಗೆ ಸಂಬಂಧಿಸಿದ ಕೆಲಸವನ್ನು ಪ್ರಾರಂಭಿಸಿ. ಅಂದರೆ ಲೋಡ್ ಅಲ್ಲ, ಲೋನ್ ತಗೊಳ್ಳಿ. ಯೋಜನೆಯ ಪ್ರಯೋಜನ ಪಡೆಯಲು www.kviconline.gov.in ಗೆ ಹೋಗಿ. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಕ್ಲಿಕ್ ಮಾಡಿ. ಫಾರ್ಮ್ ಅನ್ನು ಭರ್ತಿ ಮಾಡಿ. ಈಗ ನಿಮ್ಮ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಜನರೇಟ್ ಮಾಡಲಾಗುತ್ತದೆ. ಅರ್ಜಿ ನಮೂನೆಯನ್ನು ಅಗತ್ಯ ದಾಖಲೆಗಳೊಂದಿಗೆ ಭರ್ತಿ ಮಾಡಿದರೆ ಆಗೋಯಿತು. ಈಗ ಅರ್ಜಿದಾರರ ಅರ್ಜಿಗಳು ಪ್ರಾಥಮಿಕ ತನಿಖೆಗಾಗಿ ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಏಜೆನ್ಸಿಗಳನ್ನು ತಲುಪುತ್ತದೆ. 10 ಲಕ್ಷ ರೂಪಾಯಿವರೆಗಿನ ಯೂನಿಟ್ಗೆ ಸ್ಕೋರ್ ಕಾರ್ಡ್ ಮಾನದಂಡದಲ್ಲಿ ಕನಿಷ್ಠ 50 ಅಂಕಗಳು ಮತ್ತು 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವೆಚ್ಚದ ಯೋಜನೆಗಳಿಗೆ ಕನಿಷ್ಠ 60 ಅಂಕಗಳು ಕಡ್ಡಾಯ. ಅದರ ನಂತರ ಅರ್ಜಿಯನ್ನು ಆಯ್ದ ಬ್ಯಾಂಕ್ಗಳಿಗೆ ಕಳುಹಿಸಲಾಗುತ್ತದೆ. ಅದರ ನಂತರ ಬ್ಯಾಂಕ್ ನಿಗದಿತ ಕಾಲಮಿತಿಯೊಳಗೆ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಸಾಲಕ್ಕೆ ಅನುಮೋದನೆ ನೀಡುತ್ತದೆ. ಇದಲ್ಲದೆ ಪಿಎಂಇಜಿಪಿ, ಆರ್ಇಜಿಪಿ, ಮುದ್ರಾ ಅಡಿಯಲ್ಲಿ ಸಹಾಯ ಮಾಡುವ ಘಟಕಗಳ ಉತ್ಪಾದಕತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು 1 ಕೋಟಿ ರೂಪಾಯಿಗಳವರೆಗೆ 2ನೇ ಆರ್ಥಿಕ ಸಹಾಯಕ್ಕೆ 15% ಸಬ್ಸಿಡಿಯೊಂದಿಗೆ ಅವಕಾಶವಿದೆ. ಭಾರತ ಸರ್ಕಾರವು ದೇಶದ ಎಲ್ಲಾ ಸೂಕ್ಷ್ಮ, ಲಘು ಮತ್ತು ಮಧ್ಯಮ ಉದ್ಯಮಗಳ ವ್ಯವಹಾರದಲ್ಲಿ ಪ್ರಗತಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಈ ಉದ್ಯಮಿಗಳ ನಗುವಿನಲ್ಲಿ ಫಲಿತಾಂಶವು ಸ್ಪಷ್ಟವಾಗಿ ಪ್ರತಿಬಿಂಬಿತವಾಗಿದೆ. ಇದು ಕೇವಲ ಆರಂಭವಷ್ಟೇ. ಈಗ ಸೃಷ್ಟಿಸಬೇಕು ಇತಿಹಾಸ.